ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಈಗ ಟೈಮು ನೋಡ್ತಿರ್ಬೋದು, ಎಲ್ಲಾಯಿತು 11 ಗಂಟೆ ಆಗಿದೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮನೇಲಿ ಯಾರಿಲ್ಲ, ನಾನು ಒಬ್ಬಳೇ ಇರೋದು. ಪಾಪುನ ಇಲ್ಲೇ ಮಲಗಿಸ್ಕೊಂಡಿದ್ದೀನಿ. ಅಮ್ಮ ಅಪ್ಪ ಹಾಗೆ ನನ್ನ ತಂಗಿ ಸ್ವಲ್ಪ ಕೆಲಸ ಇದೆ ಅಂತ ಹೊರಗಡೆ ಹೋದರು. ನಾನು ಪಾಪು ಹಾಗೆ 3 ಜನ ಇದ್ದೀವಿ. ನಮ್ಮ ಮನೇಲಿ ಯಾರಾದರೂ ಹೊರಗಡೆ ಹೋದರೆ ಸಾಕು, ಅವಳು ಫುಲ್ ಮಂಕ ಕುತ್ಕೊಬಿಡ್ತಾಳೆ. ಗೇಟ್ ನೋಡ್ತಾನೆ ನಿಂತಿದ್ಲು ಇಷ್ಟೊತ್ತು, ಇವಾಗ ಬಂದು ಇಲ್ಲಿ ಕೂತ್ಕೊಂಡಿದ್ದಾಳೆ. ನಾನು ಹಾಲಲ್ಲಿ ಇದೇ ಫಸ್ಟ್ ವಿಡಿಯೋ ಮಾಡ್ತಿರೋದು, ಯಾಕಂದರೆ ಯಾವಾಗಲೂ ಎಲ್ಲರೂ ಇರ್ತಾರಲ್ವ, ಹಾಗಾಗಿ ಸ್ವಲ್ಪ ಏನೋ ಒಂಥರ ಶೈ ಫೀಲ್ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲ, ಹೋಗ್ತಾ ಹೋಗ್ತಾ ಸರಿಯಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಸುಮ್ಮನೆ ಟಿ ವಿ ನೋಡ್ತಾ ಕೂತಿದ್ದೆ. ನಿನ್ನೆ ಯಾವುದೇ ವ್ಲಾಗ್ ಅಪ್ಲೋಡ್ ಮಾಡಿಲ್ಲ. ಅದೇ ರೀಸನ್ ಗೊತ್ತಲ್ಲ, ವ್ಯೂಸ್ ಬರ್ತಿಲ್ಲ. ಹಾಗಾಗಿ ನೋಡೋಣ, ನಾಳೆ ಮಾಡೋಣ, ಇವತ್ತು ಮಾಡೋಣ, ಆಮೇಲೆ ಮಾಡೋಣ ಅಂತ ಹಾಗೆ ಆಗಿ ಹೋಗ್ಬಿಡುತ್ತೆ. ತಿಂಡಿ ಬಂದು ಎಂತ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ರು ಅಮ್ಮ. ತಿಂಡಿ ತಿನ್ಕೊಂಡು ಅವರು ಇವಾಗ ಹೊರಟರು. ನಾನು ಇವಾಗ ತಿಂಡಿ ತಿಂದು ಕೂತಿದ್ದೀನಿ. ಪಾಪು ಮಲಗಿದ್ಲು, ಇವಾಗ ಸ್ವಲ್ಪ ಎದ್ದೇಳ್ತಾ ಇದ್ದಾಳೆ. ಆ ಮೂವಿ ಬರ್ತಿತ್ತು, ಯಾವುದು ನಡುವೆ ಅಂತರವಿರಲಿ, ಅದು ನೋಡ್ತಾ ಕೂತಿದ್ದೆ. ಪಾಪು ಇದ್ದಾಳೆ. ಇನ್ನೇನು ಏನು ಕೆಲಸ ಇರೋದಿಲ್ಲ ನನಗೆ, ಸುಮ್ಮನೆ ಕೂತ್ಕೊಳ್ಳೋದು. ನಮ್ಮನೇಲಿ ಯಾರು ಇರಲ್ಲ ಅನ್ನೋದೇ ಕಡಿಮೆ. ಇವತ್ತು ಅಪರೂಪಕ್ಕೆ ನಾನು ಒಬ್ಬಳೇ ಇದ್ದೀನಿ. ಏನು ಮಾಡೋದು, ಏನಿಲ್ಲ, ಪಾತ್ರೆ ಎಲ್ಲ ಇದೆ, ಇನ್ನೇನು ಅಫ್ಕೋರ್ಸ್ ತೊಳೆಯಂಗಿಲ್ಲ ನಾನು. ಅಮ್ಮ ನನ್ನ ತಂಗಿ ಬಂದ್ಬಿಟ್ಟು ತೊಳ್ಕೊತಾರೆ. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಹಾಗೆ ನಿಮ್ಮ ಹತ್ರ ಒಂದು ನಮ್ಮದು ಚಿನ್ನಿ ಸ್ಟೋರಿನ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ. ಬಟ್ ಈ ವ್ಲಾಗಲ್ಲೇ ಮಾಡೋಣ ಅಂತ ಸ್ಟಾರ್ಟ್ ಮಾಡಲಿಲ್ಲ. ಬಟ್ ಇವಾಗ ಏನು ತಲೆಗೆ ಬರಲಿಲ್ಲ ಅಲ್ವಾ, ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಳನ್ನ ಮನೆ ಕರ್ಕೊಂಬಂದಾಗ ಇವಳಿಗೇನು ಒಂದು 10 days ಆಗಿತ್ತೇನೋ ಇವಳು ಹುಟ್ಟಿ ಅಷ್ಟೇ. ನಮಗೆ ಗೊತ್ತಿರಲಿಲ್ಲ ಅಷ್ಟು ಚಿಕ್ಕವಳು ಅಂತ. ಅವ್ರನ್ನ ಕೇಳಿದ್ದಕ್ಕೆ ಇಲ್ಲ, ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದರು. ಆಮೇಲೆ ಲಾಸ್ಟಿಗೆ ಗೊತ್ತಾಯ್ತು, ಇವಳು ತುಂಬ ಚಿಕ್ಕವಳು ಅಂತ. ಕರ್ಕೊಂಬಂದ್ವಿ. ಇವಳನ್ನ ಕರ್ಕೊಂಬರೋಕ್ಕೆ ರೀಸನ್ ಏನಂದರೆ, ನಾನು ಫಸ್ಟ್ ಒಂದು ಪಪ್ಪಿ ಸಾಕಿದ್ದೆ. ಅಂದರೆ ಮಾಮೂಲಿ ಸ್ಟ್ರೀಟ್ ಡಾಗು, ಅದು ಅಷ್ಟೇ ಒಂದು 15-20 days ಆಗಿತ್ತು ಹುಟ್ಟಿ. ಹಾಗೆ ನಾನು ರೋಡಲ್ಲಿ ಹೋಗ್ಬೇಕಾದ್ರೆ ಸಿಕ್ಕಿತ್ತು ಅಂತ ಕರ್ಕೊಂಡು ಬಂದಿದ್ದೆ. ಒಂದು 6-7 months ಇದ್ಲು ನನ್ನ ಜೊತೆ. ನಮ್ಮ ಮದುವೆ ಆಗಿತ್ತು. ಮದುವೆ ಆಗಿ 1 month ಏನೋ ಆಗಿತ್ತು. ನಾವು ನಮ್ಮ ಅಕ್ಕನ ಮನೆಗೆ ಹೋಗಿದ್ವಿ. ಒಂದು ನೈಟ್ ಅಲ್ಲೇ ಉಳ್ಕೊಂಡ್ವಿ. ಅವತ್ತು ತುಂಬ ಅಂದರೆ ತುಂಬಾ ಮಳೆ ಬರ್ತಿತ್ತು. ಅವಳೇನು ಮಾಡಿದ್ಲು, ಮಳೆ ಬರ್ತಿತ್ತಲ್ವಾ, ಹೊರಗಡೆ ಹೋಗಿದ್ಲು. ಹೊರಗಡೆ ಹೋಗಿ ನಿಂತ್ಕೊಂಡು, ಇಲ್ಲೇ ಪಕ್ಕದಲ್ಲೇ ನಮ್ಮದು ಮೇನ್ ರೋಡ್ ಇರೋದ್ರಿಂದ ಅಲ್ಲಿ ನಾನು ಅವಳ ವಿಷಯ ಹೇಳ್ಬೇಕಾದ್ರೆ ತುಂಬ ಎಮೋಷ್ನಲ್ ಆಗಿಬಿಡ್ತೀನಿ. ಏನಾಯ್ತಂದರೆ, ರೋಡಿಗೆ ಹೋಗ್ಬಿಟ್ಟಿದ್ಲು, ಯಾವುದೋ ವೆಹಿಕಲ್ಲು ಟಚ್ ಆಗಿಬಿಟ್ಟು ಅವಳಲ್ಲೇ ಸ್ಪಾಟಲ್ಲೇ ತೀರ್ಕೊಬಿಟ್ಟಿದ್ಲು. ನಮಗೆ ಗೊತ್ತಿರಲಿಲ್ಲ. ಹಾಗೆ ನಮಗೆ ಏನೋ ಗೊತ್ತಿಲ್ಲ. ನಾವು ಅಲ್ಲಿದ್ದಾಗಲೇ ಅವಳ ಜೊತೆ ಇನ್ನೊಂದು ಪಪ್ಪಿ ತಗೊಂಬರೋಣ, ಅವಳಿಗೆ ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿರ್ತವೆ ಅಂತೆಲ್ಲ ಮಾತಾಡ್ಕೊಂಡಿದ್ವಿ. ಬಟ್ ಈ ಥರ ಆಗಿರುತ್ತೆ ಅಂತ ನಾವು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಅಲ್ಲಿಂದ ಬಂದಮೇಲೆ ನಾನು ಹುಡುಕಿದೆ ಎಲ್ಲೋಯ್ತು ಅಂತ. ಅಮ್ಮ ಇಲ್ಲೆಲ್ಲೋ ಹೊರಗಡೆ, ನನ್ನ ತುಂಬ ಅಟ್ಯಾಚ್ಮೆಂಟ್ ಇತ್ತಲ್ವ ಅದ್ರ ಜೊತೆ, ಇಲ್ಲೇ ಎಲ್ಲೋ ಹೊರಗಡೆ ಹೋಗಿದೆ ಬಿಡು, ಬರುತ್ತೆ ಅಂತ ಹೇಳಿದರು. ಸಂಜೆವರೆಗೂ ನೋಡಿದೆ, ಬರಲಿಲ್ಲ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ಗೆ ಹೇಳಿದರು, ಅದು ಹಿಂಗಾಗಿದೆ ಅಂತ ಹೇಳಿದರು. ಇವರಿಗೆ ನನಗೆ ಗೊತ್ತಾದರೆ ಎಲ್ಲಿ ನಾನು ಬೇಜಾರು ಮಾಡ್ಕೊತೀನೋ ಅಂತ ಫಸ್ಟ್ ಬಾ ಅದ್ರ ಜೊತೆಗೆ ಇನ್ನೊಂದು ತೊಗೊಂಬರೋಣ, ಇಬ್ಬರು ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ ಅಂತ ಕರ್ಕೊಂಡೋದ್ರು. ಕರ್ಕೊಂಡೋದಾಗ ನಂಗೆ ಫುಲ್ ಖುಷಿ, ಇಬ್ಬರು ಒಟ್ಟಿಗೆ ಇರ್ತಾರೆ ಅಂತ ಹೋದ್ವಿ. ಹೋಗ್ಬಿಟ್ಟು ತಗೊಂಡು ಬಂದು ಇದನ್ನು ಮನೇಲಿ ಇಟ್ಕೊಂಡಿದ್ದೆ. ಅವತ್ತು ನೈಟೇ ಇವರೆಲ್ಲ ಮಾತಾಡ್ತಿದ್ರಲ್ಲ ಗುಸು ಅಂತ, ನನಗೆ ಅವಾಗ ಗೊತ್ತಾಯಿತು. ಫುಲ್ಲು ಜೋರಾಗಿ ಹತ್ಬಿಟ್ಟೆ. ನಂಗೆ ನಿಜವಾಗ್ಲೂ ಅದು ಏನೋ ಗೊತ್ತಿಲ್ಲ, ನನಗೆ ಪ್ರಾಣಿಗಳ ಮೇಲೆ ತುಂಬಾ ಅಟ್ಯಾಚ್ಮೆಂಟು. ಆಮೇಲೆ ತುಂಬ ಅಳೋಕ್ಕೆ ಶುರು ಮಾಡಿದೆ. ಅವಾಗ
ಇಲ್ಲ ಅದ್ರ ಬದಲೇ ಇದು ನಿನಗೆ ತಂದು ಕೊಟ್ಟಿರೋದು, ಇವಳನ್ನ ಚೆನ್ನಾಗಿ ನೋಡ್ಕೊ ಹಾಗೆ ಹಿಂಗೆ ಅಂತ ಹೇಳಿದ್ರು. ಅದನ್ನ ನೆನೆಸ್ಕೊಂಡ್ರು ಇವಾಗ ತುಂಬಾ ಬೇಜಾರಾಗುತ್ತೆ. ಅವಳು ಇಲ್ಲದೆ ಸುಮಾರು ಒಂದು ವಾರ 10 ದಿನ ಇಲ್ಲೇ ಇದ್ದಾಳೇನೋ, ಹೊರಗಡೆ ಬೊಗಳ ಥರ ಅನ್ಸೋದು ಆ ಥರ ಎಲ್ಲ ಆಗ್ತಿತ್ತು. ಆಮೇಲೆ ಇವಳು ಚೆನ್ನಾಗಿ ಹೊಂದ್ಕೊಂಡ್ಲಲ್ವ, ಆಮೇಲೆ ಎಲ್ಲ ಫೀಲ್ನು ಮರೆಸಿದ್ಲು ಇವಳು. ಎಷ್ಟು ಪ್ರೀತಿ ಕೊಟ್ಲಂದ್ರೆ ಇವಳು ನಮಗೆ ಇವಾಗಲೂ. ಬಟ್ ಇವಳಿದ್ದಾಳೆ ಅಂತ ಅವಳನ್ನ ಮರ್ತಿಲ್ಲ ನಾನು. ತುಂಬಾ ಬೇಜಾರಾಗುತ್ತೆ ಅವಳನ್ನ ನೆನೆಸ್ಕೊಂಡ್ರು. ಎಷ್ಟು ಆ್ಯಕ್ಟಿವ್ ಆಗಿದ್ಲು ಗೊತ್ತಾ, ಯಾರನ್ನು ಮನೆ ಹತ್ರ ಬರೋಕ್ಕೆ ಬಿಡ್ತಿರ್ಲಿಲ್ಲ. ನಾನು ಬೇಜಾರು ಮಾಡ್ಕೋತೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಹಸ್ಬೆಂಡ್ ನನಗೆ ಅವ್ರಿಗೆ ಗೊತ್ತಾಗಿ ನನಗೆ ಹಾಗಾಗಿದೆ ಅವಳಿಗೆ ಅಂತ ಗೊತ್ತಿಲ್ಲದೆ ಇದ್ರು ಇವಳನ್ನ ಕರ್ಕೊಂಬರೋಕ್ಕೆ ಕರ್ಕೊಂಡೋಗಿದ್ರು ನನ್ನ. ಆ ವಿಷಯದಲ್ಲಿ ತುಂಬ ಖುಷಿಯಾಗುತ್ತೆ. ಹೆಂಡತಿ ಬೇಜಾರು ನೋಡೋಕೆ ಇಷ್ಟ ಇಲ್ಲದೆ ಏನಾದರೂ ಇವಾಗ ಅವಳು ಆ ಥರ ಆಗಿರೋದಂತೂ ಮತ್ತೆ ವಾಪಸ್ ಕರ್ಕೊಂಬರೋಕ್ಕಾಗಲ್ಲ. ಅದ್ರ ಬದಲು ಒಂದು ಚಿಕ್ಕ ಖುಷಿನಾದರೂ ಕೊಡೋಣ ಅಂತ ನನಗೆ ಇವಳನ್ನ ಕರ್ಕೊಂಬಂದರು. ಇವಳು ಅಷ್ಟೇ ನಮ್ಮ ಜೊತೆ ತುಂಬ ಅಟ್ಯಾಚ್ ಆಗಿದ್ದಾಳೆ. ಅವಾಗ ಅನಿಸಿತ್ತು, ಇವಳನ್ನ ತಂದಾದ್ಮೇಲೆ ಆ ವಿಷಯ ಗೊತ್ತಾಯ್ತಲ್ಲ, ನಂಗೆ ಅವಾಗ ಅನ್ನಿಸ್ತೀನಿ ಯಾವುದೂ ಸಾಕೋದು ಬೇಡ. ಯಾಕಂದರೆ ತುಂಬ ಅಟ್ಯಾಚ್ಮೆಂಟ್ ಇರುತ್ತಲ್ವ, ಆ ಥರ ಆದಾಗ ಸಖತ್ ಬೇಜಾರಾಗ್ಬಿಡುತ್ತೆ. ಯಾರು ಸಾಕಿರ್ತಾರೆ ಅವರಿಗೆ ಈ ಫೀಲ್ ಅರ್ಥ ಆಗುತ್ತೆ ಅನ್ಕೋತೀನಿ. ಮಾತಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಂತೂ ನಿಜವಾಗ್ಲೂ ಆಗೋದಿಲ್ಲ. ಓಕೆ ಫ್ರೆಂಡ್ಸ್, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಕೊನೆವರೆಗೂ ನೋಡಿ. ಅಮ್ಮ ಅಪ್ಪ ಬಂದರು ಅಂತ ಹೇಳ್ತೀನಿ, ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ನಿಮಗೆ ತೋರಿಸ್ತೀನಿ. ಅಮ್ಮ ಬಂತಲ್ಲ, ಅಮ್ಮ ಬಂತು, ಬಾ ಇಲ್ಲಿ, ಪಪ್ಪನೂ ಬಂತು, ಬಾ ಇಲ್ಲಿ ಬಂದ್ರಲ್ಲ. ಎಲ್ಲೋದ್ರು ಅಲ್ಲಿ ಬರ್ತಿದ್ದಾರೆ ನೋಡು, ಅಲ್ಲಿ ಎಲ್ಲಿ ಬಂದ್ರು ಹುಡ್ಕು, ಎಲ್ಲೋದ್ರು ಹೋಗು. ಬಾ ಬಾ ಬಾ, ಇಲ್ಲಿ ಬಂದ್ರು, ಬಾ ಬಾ ಬಾ, ಇಲ್ಲಿ ಬರ್ಲಿಲ್ವಾ? ಬಾ ಹೋಗೋಣ. ಬಂದಿಲ್ಲ ಬಾ, ಇನ್ನು ಬಾ, ಬಂದಿಲ್ಲ ಬಾ ಚಿನ್ನಿ, ಬಾ ಒಳಗೆ. ನಾನು ಹೋಗ್ತೀನಿ, ಬಾಗ್ಲಾಕ್ಲಾ? ಬಾ, ಬಂದಿಲ್ಲ ಬಾರೆ. ನಾನು ಹೋಗ್ತೀನಿ, ಹೋಗು, ಒಳಗೆ ಹೋಗ್ತೀನಿ, ಬಾಯ್. ಇವಳು ಇಲ್ಲೆದ್ದು ಆಟ ಆಡ್ತಿದ್ದಾಳೆ. ಆರ್ವಿ ಎದ್ಬಿಟ್ರಾ? ಇಲ್ಲಿ ಸರಿ, ಇಲ್ಲಿ ನೋಡು ಮಗ್ನೆ. ಹಾಯ್ ಹಾಯ್ ಮಾಡಿ, ಹಾಯ್ 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 ಹಾಯ್. ಸ್ಮೈಲ್ ಮಾಡಿ, ಸ್ಮೈಲ್ ಮಾಡಿ. ಹೆಂಗೆ ಮಗ್ನೆ ಸ್ಮೈಲ್ ಮಾಡೋದು? ಹೆಂಗೆ ಸ್ಮೈಲ್ ಮಾಡೋದು? ತೋರ್ಸೋದಿಲ್ವಾ ಹೆಂಗೆ ಸ್ಮೈಲ್ ಮಾಡೋದು ಅಂತ? ಮೂಡಿಲ್ಲ ಇವಾಗ ಸ್ಮೈಲ್ ಮಾಡೋಕ್ಕೆ? ಇಲ್ಲ ಇಲ್ವಾ? ಇಲ್ಲ ಏನು ಎತ್ಕೋಬೇಕ ಮೇಲೆ? ಬರ್ತೀರ ಮೇಲೆ? ಬರ್ತೀರ ಮೇಲೆ? ಬರ್ತೀರಾ? ಬರೋದಿಲ್ಲ. ಬನ್ನಿ ಹೋಗೋಣ ಹೊರಗಡೆ. ಬೇಡ
ಹೊರಗಡೆ ಹೋಗೋದು ಬೇಡ ಬೇಡ. ಎದ್ದೇಳಿ ಮೇಲೆ ಹೋಗೋಣ, ಹೊರಗಡೆ ಹೋಗೋಣ, ಎದ್ದೇಳಿ. ಹಾಂ ಹೋಗೋಣ. ಏನು ಹೋಗೋಣ, ಬನ್ನಿ ಬನ್ನಿ ಬನ್ನಿ, ಎದ್ದೇಳಿ ಎದ್ದೇಳಿ ಎದ್ದೇಳಿ. ಕರ್ಕೊಂಡು ಹೋಗ್ತೀನಿ ಬನ್ನಿ. ಬಂದರೆ ಮಾತ್ರ ಕರ್ಕೊಂಡು ಹೋಗೋದು. ಎದ್ದು ಕೂತ್ಕೊಳ್ಳಿ. ಆಗೋದಿಲ್ವಾ? ಅಷ್ಟು ದೊಡ್ಡವರಾಗಿಲ್ಲ ನೀವಿನ್ನೂ. ಅಲ್ಲಿ ನೋಡಿ ಅವಳು ಹೆಂಗೆ ಕಾಯ್ತಾ ನಿಂತಿದ್ದಾಳೆ. ಇಲ್ಲಿ ಇವ್ರು ಆಟ ಆಡ್ತಿದ್ದಾರೆ. ಎಲ್ಲಿಗೆ? ಅಲ್ಲಿಲ್ಲ, ಬರವಾ ಚಿನ್ನಿ? ರೂಮಲ್ಲಿದ್ದಾರಾ? ರೂಮಲ್ಲಿಲ್ಲ. ಬಾ, ನಾನು ಅವಳಿಗೆ ಚರಿಗೆ ಹೊಡಿತೀನಿ ಈಗ. ಇಲ್ಲಿ ಚಿನ್ನಿ, ಇಲ್ಲಿ ನೋಡು, ಇಲ್ಲಿ ಇವಳಿಗೆ ಹೊಡಿತೀನಿ. ಇವಳಿಗೆ ಹೆಂಗೆ ಹೊಡಿತೀನಿ ನೋಡ್ಬಾ ಇಲ್ಲಿ. ಹೊಡಿಲ್ಲ ನಿಮಗೆ, ಹೆಂಗೆ ಹೊಡಿತೀನಿ ಮಗನೆ. ಈ ಕಿಟಕಿಲಿ ಬರ್ತಾರಾ? ಇಲ್ಲಿ ಬರಲ್ಲ, ಬರವಾ? ಬಾ ಇಲ್ಲಿ ತಿರ್ಗು, ಬಾ ಕೂಚು ಮಾಡು ಬಾ ಇಲ್ಲಿ. ಹಾಂ ಸರಿ ಸರಿ. ನಾನು ಇವಳಿಗೆ ಹೊಡಿತೀನಿ. ಇವಳಿಗೆ ಹೊಡಿತೀನಿ. ನೀವು ನೋಡ್ಬೋದು, ಅವಳಿಗೆ ನಾನು ಹೊಡಿತೀನಿ ಅಂತ ಹೇಳಿದ್ರೆ ನನ್ನ ಸಹ ಬಿಡೋದಿಲ್ಲ, ನನಗೂ ಕಚ್ಬಿಡ್ತಾಳೆ. ಅಷ್ಟು ಪ್ರೊಟೆಕ್ಟ್ ಮಾಡ್ತಾಳೆ ಪಾಪುನ. ನನಗೆ ಈ ಥರ ಮಾಡ್ತಾಳೆ ಅಂದರೆ ಬೇರೆ ಯಾರಾದರೂ ಬಂದರೆ ಬಿಡ್ತಾಳ? ಮಗ್ನೆದು ಸರಿ. ಯಾರದು? ಛೀ ಗಪ್ಲಿ. ನಾನು ಅದು ಇದು ಕೆಲಸ ಮಾಡ್ತಿದ್ರೆ ಏನಾದರೂ ತೋರಿಸ್ಬೋದು, ಬಟ್ ಸುಮ್ಮನೆ ಇವಾಗ ಇರೋದ್ರಿಂದ ಏನು ವಿಡಿಯೋ ಮಾಡೋದು? ಕೆಲಸ ಮಾಡೋದಾದ್ರೆ ರೆಸಿಪೀಸು ಅದು ಇದು ಡೈಲಿ ನಾನು ಏನು ಕೆಲಸ ಮಾಡ್ತೀನಿ ಅದೆಲ್ಲ ತೋರಿಸ್ಬೋದು. ಏನು ಮಾಡೋದಿಲ್ಲ, ಸುಮ್ಮನೆ ಕೂತು ಏನು ವಿಡಿಯೋ ಮಾಡೋದು ಅನ್ನೋದೇ ಯೋಚನೆ ಆಗಿಬಿಡುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನನ್ನ ಹೇರ್ ಕೇರ್ ವಿಡಿಯೋನ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅವಳು ನೋಡಿ ವಿಂಡೋ ನೋಡ್ಕೊಂಡು ಹೆಂಗೆ ಕೂತಿದ್ದಾಳೆ, ಬರ್ತಾರೆ ಅಂತ. ಪಾಪ ಚಿನ್ನಿ ಬಾಯಲ್ಲಿ ನೋಡಿ, ಅಮ್ಮ ಬಂತು ನೋಡಿ, ಅಮ್ಮ ಬಂತಲ್ಲ. ಮೂಕ್ ಪ್ರಾಣಿಗಳಿಗೆ ತುಂಬಾ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರುತ್ತೆ, ಮತ್ತು ಅವು ನಿಜವಾದ ಪ್ರೀತಿನ ತೋರಿಸ್ತವೆ. ಮನುಷ್ಯರಾದರೆ ಡ್ರಾಮಾ ಮಾಡ್ಬೋದು, ನಾನು ನಿಜವಾಗ್ಲೂ ಇಷ್ಟಪಡ್ತಿದ್ದೀನಿ ಅಂತ. ಬಟ್ ಪ್ರಾಣಿಗಳು ಯಾವತ್ತೂ ನಿಷ್ಕಲ್ಮಶವಾದ ಪ್ರೀತಿನ ಕೊಡ್ತವೆ ಮನುಷ್ಯರಿಗೆ. ಹಾಗೆ ನನ್ನ ತಂಗಿ ನಿನ್ನೆ ಪಾಪುಗೆ ಸ್ವಲ್ಪ ಬಟ್ಟೆನ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾಳೆ. ಏನು ತಂದಿದ್ದಾಳೆ ತೋರಿಸ್ತೀನಿ. ಶಾಪಿಂಗ್ ಮಾಡ್ಕೊಂಬಂದ್ಲು ಅಂದರೆ ಅವಳು ಯಾವುದೇ ಕೆಲ್ಸಕ್ಕೆ ಹೋಗ್ತಿಲ್ಲ, ಅವಳು ಇನ್ನೂ ಓದ್ತಿದ್ದಾಳೆ. ಬಟ್ ಅವಳಿಗೆ ಯಾವುದೋ ಸ್ಕಾಲರ್ಶಿಪ್ ಬಂದಿತ್ತು, ಹಾಗಾಗಿ ಅದ್ರಲ್ಲಿ ತೊಗೊಂಬರ್ತೀನಿ ಅಂತ ತಂದಿದ್ದಾಳೆ. ತುಂಬಾ ಇಷ್ಟಪಡ್ತಾಳೆ ಪಾಪು ಅಂದರೆ. ಅದೇ ಸಿಂಪಲ್ಲಾಗಿ ಮನೆ ಹತ್ರ ಆಗೋಳಗೆ ಡೈಲಿ ವೇರ್ ಬಟ್ಟೆನ ತೊಗೊಂಬಂದಿದ್ದಾಳೆ. ಫಸ್ಟ್ ಒನ್ ಈ ಥರ ಇದೆ, ಲೈಟ್ ಪಿಂಕ್ ಕಲರ್. ಇದು ಬರೀ ಟಾಪ್ ಮಾತ್ರ ನೋಡ್ತಿರ್ಬೋದು. ಈ ಥರ ಲೇಸ್ ಇದೆ, ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಹಾಗೆ ಇನ್ನೊಂದು ಸೇಮ್ ಅದೇ ಕಲರ್ದು, ಬಟ್ ಈ ಥರ ಟೀ ಶರ್ಟ್. ಇದಕ್ಕೆ ಬಾಟಮ್ ಇದೆ, ಇದಕ್ಕೆ ಅದೇ ಕಲರ್ದು ಇದೊಂದು ಚಡ್ಡಿ ಬಂದಿದೆ. ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬ ಸಾಫ್ಟಾಗಿ ಚೆನ್ನಾಗಿದೆ. ನೆಕ್ಸ್ಟ್ ಒನ್ ಸೇಮ್ ಡೈಲಿ ವೇರ್ಗೆ ತಂದಿರೋದು, ಯಾವುದು ಪಾರ್ಟಿ ವೇರ್ ಏನೂ ತಂದಿಲ್ಲ.
ಯಾಕಂದರೆ ಎಲ್ಲೂ ನಾವು ಪಾಪುನ ಕರ್ಕೊಂಡು ಹೋಗೋದೇ ಕಡಿಮೆ ಅಲ್ವಾ. ಕರ್ಕೊಂಡೋದ್ರೆ ಹಾಸ್ಪಿಟಲ್ ಇಲ್ಲ ಅಂಗನವಾಡಿ ಇಂಜೆಕ್ಷನ್ ಎಲ್ಲ ಹಾಕ್ಸೋಕ್ಕೆ. ಅದು ಬಿಟ್ಟು ಬೇರೆ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಇನ್ನು. ಇದೊಂದು ತೊಗೊಂಬಂದಿದ್ದಾಳೆ. ಇದಕ್ಕೆ ಮ್ಯಾಚ್ ಆಗಿ ಇದು ಬ್ಲೂ ಕಲರ್, ಅಂದರೆ ನಿಮಗೆ ಬ್ಲ್ಯಾಕ್ ಕಾಣಿಸ್ತಿರ್ಬೋದು, ಬಟ್ ಇದು ಡಾರ್ಕ್ ಬ್ಲೂ. ನಂಗೆ ಈ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು, ಇದೆರಡು. ನೆಕ್ಸ್ಟ್ ಲಾಸ್ಟ್ ಒನ್ ಬಂದು ಇನ್ನೊಂದೆರಡು ಜೊತೆ ಎಲ್ಲ ಇಟ್ಟಿದ್ದಾಳೆ ಅನಿಸುತ್ತೆ, ಬಟ್ ಸಿಗಲಿಲ್ಲ. ಅವಳಿದ್ದಿದ್ರೆ ತೋರಿಸ್ತಿದ್ದೆ. ಇದೊಂದು, ಇದಕ್ಕೆ ಈ ಕಲರ್ ಮ್ಯಾಚ್ ಮಾಡಿದ್ದಾರೆ, ಚೆನ್ನಾಗಿದೆ. ಇದು ಕೂಡ ಚೆನ್ನಾಗಿದೆ. ಹಾಗೆ ಒಂದು ಜೊತೆ ಶೂ ತೊಗೊಂಬಂದಿದ್ದಾಳೆ. ಎಲ್ಲೂ ಹಾಕೋದಿಲ್ಲ, ಬಟ್ ಸ್ಟಿಲ್ ಇರಲಿ ಒಂದು ಜೊತೆ ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಇನ್ನೊಂದು ತೋರಿಸ್ತೀನಿ ಬನ್ನಿ. ಅವಳು ಅವ್ರ ಭಾವಂಗೆ ಏನೋ ತೊಗೊಂಬಂದಿದ್ದಾಳೆ. ಅವಳು ಎಂತ ಬಟ್ಟೆ ತರ್ತೀನಿ ಅವ್ರಿಗೆ ಅಂತ ಹೇಳಿದ್ಲು, ಬಟ್ ಬಟ್ಟೆ ಅವ್ರು ಇರೋದೇ ಹಾಕೋದಿಲ್ಲ, ಬರೋದೇ 3 ತಿಂಗಳು 4 ತಿಂಗಳಿಗೆ ಒಂದ್ಸಲ ಅಲ್ವಾ. ಅದಕ್ಕೆ ಏನು ತರೋದು ಅಂತ ಹುಡುಕಿ ಈ ಬಾಕ್ಸ್ನ ತಂದಿದ್ದಾಳೆ. ಟಿಫಿನ್ ಬಾಕ್ಸ್ ಇದು. ಸಲ ಅವ್ರು ಹೋಗ್ಬೇಕಾದ್ರೆ ನಾರ್ಮಲ್ ಸ್ಟೀಲ್ ಬಾಕ್ಸು ಅಥವಾ ಪ್ಲಾಸ್ಟಿಕ್ ಆ ಥರದಲ್ಲಿ ತೊಗೊಂಡು ಹೋಗ್ತಿದ್ರಲ್ವಾ. ಈ ಸಲ ಇಲ್ಲ, ಅದರಲ್ಲೆಲ್ಲ ಚೆನ್ನಾಗಿ ಅನ್ಸೋದಿಲ್ಲ, ಇದ್ದೇ ತೊಗೊಂಡು ಬರ್ತೀನಿ, ಚೆನ್ನಾಗುತ್ತೆ ತಗೊಂಡು ಹೋಗೋಕ್ಕೆ, ಸ್ವಲ್ಪ ಬಿಸಿನೂ ಇರುತ್ತೆ ಅಂತ ಹುಡ್ಕೊಂಡು ತಗೊಬಂದಿದ್ದಾಳೆ ಇದನ್ನ. ಹಾಗೆ ಇನ್ನೇನು ತಂದ್ಲು, ನೆನ್ನೆ ಸ್ವಲ್ಪ ಗ್ರೋಸರೀಸು ತಂದ್ಲು. ಫಸ್ಟ್ ಟೈಮ್ ಅವಳು ಹೋಗ್ಬಿಟ್ಟು ಗ್ರೋಸರೀಸ್ ಅದೆಲ್ಲ ತೊಗೊಂಡ್ಬಂದಿದ್ದು. ಸ್ಕಾಲರ್ಶಿಪ್ ಎಷ್ಟು ಬಂತು ಫುಲ್ ಎಲ್ಲ ಖಾಲಿ ಮಾಡ್ಕೊಂಬಂದಿದ್ಲು. ಸರಿ, ಮನೆಗೆಲ್ವ ತಂದಿರೋದು ಅಂತ ನಾವು ಸುಮ್ಮನೆ ಆದ್ವಿ. ಏನೇನೋ ತೊಗೊಂಡು ಬಂದಿದ್ಲು. ಇನ್ನೊಂದ್ಸಲ ಯಾವಾಗಲಾದ್ರು ನಾನು ವಿಡಿಯೋ ಮಾಡೋಣ ಅಂದ್ಕೊಂಡೆ, ಏನು ತಂದಿದ್ದಾಳೆ ಅಂತ ನೋಡೋ ಎಕ್ಸೈಟ್ಮೆಂಟಲ್ಲಿ ವಿಡಿಯೋನು ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಬೆಳಗ್ಗೆನೇ ಅಮ್ಮ ಪೂಜೆ ಮಾಡಿ ಹೋಗಿದ್ದಾರೆ, ತೋರಿಸ್ತೀನಿ, ನೋಡ್ತಿರ್ಬೋದು. ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗಿದ್ದಾರೆ. ಮನೆಗೆ ನನ್ನ ಮಗಳು ಫಸ್ಟ್ನೇ ಪಾಪು ಅಲ್ವಾ, ಹಾಗಾಗಿ ಪ್ರೀತಿ ಸ್ವಲ್ಪ ಜಾಸ್ತಿನೇ ಅವಳ ಮೇಲೆ. ಹಾಗೆ ಇನ್ನೊಂದು, ಇದು ನಮ್ಮ ಪಾಪು ಹುಟ್ಟಿದಾಗ ನಮಗೆ ಹಾಸ್ಪಿಟಲಿಂದ ಕೊಟ್ಟಿದ್ದ ಫೋಟೋ. ಇಲ್ಲಿ ತುಂಬ ಕ್ಲಿಯರ್ ಆಗಿದೆ, ಬಟ್ ಫೋಟೋದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ. ನಮ್ಮ ಪಾಪು ಹುಟ್ಟಿದ್ದು ಹಾಸನ ತನ್ಯ ಹಾಸ್ಪಿಟಲಲ್ಲಿ. ಅಲ್ಲಿ ಕಾಂಪ್ಲಿಮೆಂಟ್ರಿಯಾಗಿ ಒಂದು ಫೋಟೋ ಕೂಡ ಕೊಡ್ತಾರೆ, ಅದೇ ಫೋಟೋ ಅದು. ನಾವು ಬೇಕಂದರೆ ಅದ್ರ ಜೊತೆ ನಾವು ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ಎಕ್ಸ್ಟ್ರಾ ಫೋಟೋಶೂಟ್ ಸಹ ಮಾಡಿಸ್ಕೋಬೋದು. ನಾವು ಸಾಕು, ಅಷ್ಟು ಚಿಕ್ಕವಳಿದ್ಲಲ್ವಾ, ಬೇಡ ಅಂತ ಸುಮ್ಮನೆ ಆದ್ವಿ. ನೋಡಿ ಇವಾಗ ಅವಳು ಹೆಂಗೆ ಆಟ ಆಡ್ತಿದ್ದಾಳೆ ತೋರಿಸ್ತೀನಿ ನಿಮಗೆ. ತುಂಬಾ ಆ್ಯಕ್ಟಿವ್ ಆಗಿದ್ದಾಳೆ. ಮತ್ತು ಟಿ ವಿ ಮತ್ತು ಫೋನ್ನ ಚೆನ್ನಾಗಿ ನೋಡ್ತಾಳೆ. ಇಲ್ಲಿ ಕೂರಿಸ್ಕೊಂಡ್ರೆ ಟಿ ವಿ ನೋಡ್ತಾಳೆ, ಹಾಲಲ್ಲಿ ಕರ್ಕೊಬಂದು ಕೂರಿಸ್ಕೊಂಡ್ರೆ. ಏನ ಯಾರು ನೋಡ್ತಿಲ್ಲ ಅಂತ ಆಟ ಆಡ್ತಿದ್ದೀರಾ? ಅಂಗನವಾಡಿಯಿಂದ ಫೋನ್ ಮಾಡಿದ್ರು, ರೇಷನ್ ತಗೊಂಡೋಗಿ ಅಂತ. ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ತಾಯಿ ಕಾರ್ಡ್ ಮಾಡಿಸಿದ್ರೆ ಕೊಡ್ತಾರಲ್ವ ಪ್ರೆಗ್ನೆನ್ಸಿಯಲ್ಲಿ, ಹಾಗೆ ಪಾಪು ಆಗಿ 6 ಮಂತ್ಸ್ವರೆಗೂ ಕೊಡ್ತಾರೆ ಅನಿಸುತ್ತೆ. ಇವತ್ತು ತೊಗೊಂಡು ಬಂದಮೇಲೆ ಏನೇನು ಕೊಡ್ತಾರೆ ಎಲ್ಲ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಫ್ರೆಂಡ್ಸ್, ಇವಾಗ ನಮ್ಮ ಅಪ್ಪ ಅಮ್ಮ ಬಂದರು. ನೋಡ್ತಿರ್ಬೋದು ಅವಳು ಹೇಗೆ ಆಡ್ತಿದ್ದಾಳೆ ಅಂತ. ಏನಿಲ್ಲ ಅಂದರೂ ಒಂದು 1/2 hour ಆದರೂ ಬೇಕು ಅವಳನ್ನ ಫುಲ್ ಕಂಟ್ರೋಲ್ ಮಾಡೋಕ್ಕೆ. ಫುಲ್ಲು ಕಚ್ಚಾಗ್ತಾಳೆ, ಫುಲ್ ಎಕ್ಸೈಟ್ ಆಗಿಬಿಡ್ತಾಳೆ. ಎಲ್ಲೋ ಬಿಟ್ಟೋಗಿದ್ರು, ಏನು 1 ವರ್ಷದಿಂದ ಬಿಟ್ಟೋಗಿದ್ರು ಅನ್ನೋ ಥರ ಆಡ್ತಾಳೆ. ಅದಕ್ಕೆ ಅವ್ರು ಬರೋವರೆಗೂ ಗೇಟ್ ಬಿಟ್ಟು ಒಳಗಡೆ ಬರೋದಿಲ್ಲ. ಹಾಗೆ ಒಳಗಡೆ ಬಂದರೂ ಕೂಡ ಚೇರ್ ಮೇಲೆ ಕೂತ್ಕೊಂಡು, ವಿಂಡೋಯಿಂದ ಕಾಣುತ್ತೆ ಯಾರಾದರೂ ಬಂದರೆ, ಅಲ್ಲೇ ನೋಡ್ಕೊಂಡು ಕೂತಿರ್ತಾಳೆ. ಅವಳನ್ನ ಸಮಾಧಾನ ಮಾಡಬೇಕಂದ್ರೆ ತುಂಬಾ ಹೊತ್ತು ಬೇಕು ಅಂತಲೇ ಹೇಳ್ಬೋದು. ನೋಡ್ತಿರ್ಬೋದು ಅವಳು ಹೇಗೆ ಆಡ್ತಿದ್ದಾಳೆ ಅಂತ. ಆಮೇಲೆ ಅವಳೇ ಸುಮ್ಮನಾಗ್ಬಿಡ್ತಾಳೆ ಸ್ವಲ್ಪ ಹೊತ್ತಾದಮೇಲೆ. ಅದು ಕೇಳೋದು, ಎಲ್ಲೋಗಿದ್ರಿ ನನ್ನನ್ನು ಬಿಟ್ಟು
ಇಷ್ಟೊತ್ತು ಎಲ್ಲೋಗಿದ್ರಿ ಅಂತ ಕೇಳೋದದು. ತುಂಬಾ ಬೊಗಳ್ತಾಳೆ ಅವ್ರು ಬಂದಾಗ. ನೋಡ್ತಿರ್ಬೋದು ಅಮ್ಮ ಬಂದು ಪಾಪು ಹತ್ರ ಆಟ ಆಡ್ತಿದ್ರು. ಅವಳು ಚೆನ್ನಾಗೇ ಆಟ ಆಡ್ತಾ ಇದ್ಲು. ಫ್ರೆಂಡ್ಸ್ ನೋಡಿದ್ರಲ್ಲ, ಇದು ನನ್ನ ಇವತ್ತಿನ ವಿಡಿಯೋ ಆಗಿತ್ತು. ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ವೀಡಿಯೋಸ್ನ ಕ್ಯಾಪ್ಚರ್ ಮಾಡೋಣ ಅನ್ಕೋತೀನಿ. ಬಟ್ ವಿಡಿಯೋ ಲೆಂತ್ ತುಂಬಾ ಜಾಸ್ತಿ ಆಗಿಬಿಡುತ್ತೆ. ಆಲ್ಮೋಸ್ಟ್ 21 ಮಿನಿಟ್ಸ್ ಆಗಿದೆ ಇವಾಗಲೇ. ಪ್ಲೀಸ್ ಯಾರನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇವಾಗ ಮಧ್ಯಾಹ್ನದ ಊಟನೂ ಕೂಡ ಮುಗಿಸ್ಕೊತಾ ಇದ್ದೀನಿ. ಅನ್ನ ಹಾಗೆ ಅವರೆಕಾಳು ಸಾಂಬಾರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.